ಸರ್ ನಮಸ್ಕಾರ. 69ನೇ ವರ್ಷದ ಪರಿನಿರ್ವಾಣ ನಡೀತಾ ಇದೆ. ಇಲ್ಲಿ ಏನು ರಾಮನಗರದ ಶಾಸಕರು ನೀವು, ಮತ್ತು ನಿಮ್ಮ ಮೇಲೆ ತುಂಬ ಜನ ಅಭಿಮಾನ, ಪ್ರೀತಿ, ಗೌರವ, ಯಾವುದೇ ರೀತಿ ಜಾತ್ಯತೀತ ರಾಷ್ಟ್ರ ಅಂತ ಏನು ಹೇಳ್ತಾರೆ ಅದನ್ನು ಪ್ರೂವ್ ಮಾಡಿದ್ದಾರೆ. ಏನು ಹೇಳ್ತೀರಾ ಸರ್? ನೋಡಿ, ನಮ್ಮ ಈ ದೇಶ ಇಡೀ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಅತೀ ಶಕ್ತಿಯುತವಾದ ದೇಶ ಇವತ್ತು ಪ್ರಪಂಚದಲ್ಲಿ ಯಾವತ್ತಾದರೂ ಇದೆ ಅಂತ ಹೇಳಿದೆ ಅದು ನಮ್ಮ ದೇಶ. ಇಡೀ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವದಲ್ಲಿ ದೊಡ್ಡ ಯಾವುದಾದ್ರು ದೇಶ ಇದೆ ಅದು ಭಾರತ ದೇಶ. ಸೊ ಇಂಥ ದೇಶದಲ್ಲಿ ನಾವು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ತಂಥ ದಿನಗಳನ್ನ ನೆನೆಸ್ಕೊಂಡ್ರೆ ನಮ್ಗೆ ಯಾರಿಗೂ ನಿದ್ದೆ ಬರೋಲ್ಲ. ಅಂಥ ದಿನಗಳಿಂದ ಇವತ್ತು ನಮಗೆಲ್ಲರೂ ಕೂಡ ಸ್ವತಂತ್ರವಾಗಿ ಬದುಕಲಿಕ್ಕೆ ಸಾಕಷ್ಟು ಜನ ತನ್ನ ಪ್ರಾಣವನ್ನು, ತನ್ನ ಎಲ್ಲವನ್ನು, ಸರ್ವಸ್ವವನ್ನು ಕಳ್ಕೊಂಡು ನಮಗೆಲ್ಲ ಸ್ವತಂತ್ರ ಕೊಟ್ಟಿದ್ದಾರೆ. ನಾವು ಅದರಲ್ಲಿ ವಿಶೇಷವಾಗಿ ಗಾಂಧೀಜಿಯವರಿಗೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾಳ ಭಕ್ತಿಯಿಂದ ನಾವೆಲ್ಲರೂ ಕೂಡ ನೆನೆಸ್ಕೊಳ್ಳುವಂಥ ಪ್ರವೃತ್ತಿ ನಾವೆಲ್ಲರೂ ಕೂಡ ಬೆಳೆಸ್ಕೋಬೇಕು. ಇಡೀ ದೇಶದಲ್ಲಿ ಯಾರ್ಯಾರು ಈ ಮಣ್ಣಲ್ಲಿ ಬೆಳೆದಿದ್ದಾರೆ, ಈ ಮಣ್ಣಲ್ಲಿ ಹುಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಬಂದು ಅವರನ್ನು ನೆನೆಸ್ಕೊಳ್ಳುವಂಥದ್ದು, ಅವರ ಸ್ಮರಣೆ ಮಾಡುವಂಥದ್ದು, ಅವರ ಭಕ್ತಿಯಿಂದ ನಾವೆಲ್ಲರೂ ಕೂಡ ಆರಾಧನೆ ಮಾಡುವಂಥದ್ದು ನಾವೆಲ್ಲರೂ ಕೂಡ ಪ್ರವೃತ್ತಿ ಬೆಳೆಸ್ಕೋಬೇಕು. ಸೊ ಇವತ್ತು ನಾವೆಲ್ಲರೂ ಕೂಡ ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಅನೇಕ ರೀತಿಯಲ್ಲಿ ನಾವು ಚಿಂತನೆಯನ್ನು ಮಾಡಬೇಕಾಗತ್ತೆ. ರಾಜಕಾರಣನೇ ಬೇರೆ, ನಮ್ಮ ಅಭಿವೃದ್ಧಿಗಳು, ನಮ್ಮ ಕರ್ತವ್ಯನೇ ಬೇರೆ. ರಾಜಕಾರಣ ಬಂದಂಥ ಸಂದರ್ಭದಲ್ಲಿ ರಾಜಕಾರಣ ಮಾಡೋಣ, ಆದರೆ ಬೇರೆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ತಾಯಿ ಮಕ್ಕಳಿಗೆ ನಾವೆಲ್ಲರೂ ಕೂಡ ನಮ್ಮ ಕ್ಷೇತ್ರ ವ್ಯಾಪ್ತಿ, ನಮ್ಮ ಊರು ವ್ಯಾಪ್ತಿ, ಪಂಚಾಯತಿ ವ್ಯಾಪ್ತಿ ಇರ್ಬೋದು, ತಾಲೂಕು ಇದಿರ್ಬೋದು, ನಮ್ಮ ವ್ಯಾಪ್ತಿನಲ್ಲಿ ನಾವು ಎಲ್ಲ ರೀತಿಯಲ್ಲೂ ಕೂಡ ಚಿಂತನೆಯನ್ನು ಮಾಡಿ ಇವತ್ತು ಅಭಿವೃದ್ಧಿ ಕೆಲಸಗಳು ಮಾಡಬೇಕಾಗತ್ತೆ. ಒಂದೇ ಸೂರ್ಯ, ಒಂದೇ ಆಕಾಶ, ಒಂದೇ ಭೂಮಿ, ಒಂದೇ ನೀರು ಎಲ್ರಿಗೂ ಕೂಡ ಇರೋದು. ಒಬ್ಬನೇ ಭಗವಂತ, ಒಂದೇ ಶಕ್ತಿ ಇರೋದು. ಬೇರೆ ಬೇರೆ ನಾವು ಹೆಸರಲ್ಲಿ ನಾವೆಲ್ಲರೂ ಕೂಡ ಭಗವಂತನಿಗೆ ರಾಮ, ರಹೀಮ ಅಂತ ನಾವೆಲ್ಲರೂ ಕೂಡ ಕರಿತೀವಿ. ನಾನಂತೂ ದೇವನೊಬ್ಬ, ನಾಮ ಹಲವು ಅನ್ನೋದರಲ್ಲಿ ನಾನು ಮೊದಲನೇವನು. ಆ ಒಂದು ದಿಕ್ಕಿನಲ್ಲಿ ಯಾರ್ಯಾರು ನನಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ನಾನು ಎಲ್ಲರೂ ಒಂದೇ ಅಂಥೇಳಿ ನಾನು ಜೊತೆಯಲ್ಲಿ ಹೋಗುವಂಥ ಒಬ್ಬ ವ್ಯಕ್ತಿ ನಾನು. ಸೊ ನನಗಿವತ್ತು ಒಬ್ಬ ಸೇವಕನಾಗಿ, ಒಬ್ಬ ಶಾಸಕನಾಗಿ ನನಗೆ ಎಲ್ಲ ವರ್ಗದ ಜನರು ನನಗೆ ಹೋರಾಟ ಮಾಡಿ ಈ 35-40 ವರ್ಷಗಳ ನಂತರ ನನಗಿಲ್ಲಿ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಭಾಳ ಸೂಕ್ಷ್ಮವಾದಂಥ ವಿಧಾನಸಭಾ ಕ್ಷೇತ್ರ ಇದು. ಭಾಳ ಶಕ್ತಿಯುತವಾಗಿ ಬೆಳೆದಂಥ ಅನೇಕ ಜನರು ಇಲ್ಲಿಂದ ಬೆಳೆದಂಥ, ಪ್ರಧಾನಮಂತ್ರಿ ಆದಂಥವರು, ಮುಖ್ಯಮಂತ್ರಿಗಳಾದಂಥ ಒಂದು ವಿಧಾನಸಭೆ ಇದು. ಸೊ ಎಲ್ಲ ವರ್ಗದ ಜನರು ಇಲ್ಲಿದ್ದಾರೆ. ನಾನು ಎಲ್ಲರ ಬಗ್ಗೆನೂ ಕಾಳಜಿ ಇಟ್ಟು ಎಲ್ಲರ ಜೊತೆಲೂ ನಾನು ಒಬ್ಬ ತಮ್ಮನಾಗಿ, ಒಬ್ಬ ಸೋದರನಾಗಿ ಕೆಲಸ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡು ಹೋಗ್ತಾಯಿದ್ದೆ. ಕೆಲವರು ಕನ್ನಡ ಮಾತಾಡೋದಕ್ಕೆ ತುಂಬ ಕಷ್ಟಪಡ್ತಾರೆ, ಆದರೆ ನೀವು ಅವಾಗಿಂದ ನಾನು ನೋಡ್ತಾ ಇದ್ದೀನಿ ತುಂಬ ಪ್ಯೂರ್ ಕನ್ನಡ, ಅಂದರೆ ಒಂದು ರೀತಿ ಪರಿಪೂರ್ಣತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ರಿ, ನನಗೆ ಖುಷಿ ಆಯಿತು. ಅದಕ್ಕೆ ಏನು ಹೇಳ್ತೀರಿ ಸರ್? ನೋಡಿ, ಈ ಮಣ್ಣು ಭಾಳ ಪವಿತ್ರವಾದಂಥ ಒಂದು ಮಣ್ಣಿದು. ಈ ನಮ್ಮ ಮಾತೃಭಾಷೆನೇ ಇಲ್ಲಿ ಕನ್ನಡ, ಕರ್ನಾಟಕ ಅಂತ ಹೇಳ್ತೀವಿ. ಕನ್ನಡ ನಾವೆಲ್ಲರೂ ಕೂಡ, ನಾನು ಎಲ್ರಿಗೂ ಅವಾಗಿಂದ ಅವಾಗೆ ವಿಶೇಷವಾಗಿ ನನ್ನ ಸಮುದಾಯ ಜನಕ್ಕೆ ನೀವೆಲ್ಲ ಕನ್ನಡ ಕಲಿಬೇಕು, ನೀವು ಕನ್ನಡ ಕಲಿದೆ ಹೋದರೆ ಇಲ್ಲಿ ಇರೋಕ್ಕೆ ನೀವು ಯಾರು ಕೂಡ ಅನಾಲಾಯಕರು ಅಂತಲೂ ವೇದಿಕೆಗಳಲ್ಲೇ ಹೇಳಿದ್ದೀನಿ. ಕನ್ನಡ ನಾವೆಲ್ಲರೂ ಕೂಡ ಕಲಿಬೇಕು, ನಮ್ಮ ಮಾತೃಭಾಷೆ ಕನ್ನಡ, ನಾವೆಲ್ಲರೂ ಕೂಡ ಅದಕ್ಕೆ ಆದ್ಯತೆಯನ್ನು ಕೊಡಬೇಕಂಥೇಳಿ ಎಲ್ಲ ವಿಚಾರದಲ್ಲಿ ಹೇಳಿದ್ದೀನಿ. ಇಡೀ ನನ್ನ ವಂಶ ಡಾಕ್ಟ್ರ್ ಇದ್ದಾರೆ, ನಮ್ಮ ವಂಶದಲ್ಲಿ ಲಾಯರ್ ಇದ್ದಾರೆ, ಡಾಕ್ಟ್ರ್ ಇದ್ದಾರೆ, ಇಂಜಿನಿಯರ್ ಇದ್ದಾರೆ, DC ಇದ್ದಾರೆ, ಎಲ್ಲರೂ ಇದ್ದಾರೆ. ನಾವೆಲ್ಲರೂ ಕೂಡ ಪೂಜ್ಯ ಕರಿಯಪ್ಪನವ್ರ ಸಂಸ್ಥಾನಲ್ಲಿ ವಿದ್ಯೆಯನ್ನು ಪಡೆದಂಥವರು. ಇಡೀ ನಮ್ಮ ಜೀವನ ಎಲ್ಲನೂ ಕೂಡ ಎಲ್ಲ ಹಿಂದೂ ಸಂಪ್ರದಾಯ ಸಂಸ್ಕೃತಿ ಜೊತೆಲೇ ನಾವೆಲ್ಲರೂ ಕೂಡ ಬೆಳೆದು ಬಂದಂಥವ್ರು. ನಾವು ಅವ್ರಿಗೆ ಬಿಟ್ಟು ಊಟ ಮಾಡ್ತಾಯಿಲ್ಲ, ಇವತ್ತು ಅವ್ರಿಗೆ ಬಿಟ್ಟು ನಾವು ಹಬ್ಬ ಮಾಡಲ್ಲ, ಅವ್ರು ನನಗೆ ಬಿಟ್ಟು ಹಬ್ಬ ಮಾಡಲ್ಲ. ಸೊ ಒಂದೇ ತಾಯಿ ಮಕ್ಕಳಂಗೆ ನನ್ನನ್ನು ಅವರು ಇದುವರೆಗೂ ಕೂಡ ಬೆಳೆಸಿದ್ದಾರೆ. ನನ್ನ ಕೊನೆಯ ಉಸಿರೊಳಗೂ ಕೂಡ ನನಗೆ ಅದನ್ನು ಬಯಸೋದೇ ಅದೊಂದೇ ನನಗೆ. ಜಾತಿ ಹೆಸರಲ್ಲಿ ಕೆಲವರು ಕೋಮು ವ್ಯಾಧಿಗಳನ್ನ ಹಬ್ಬಿಸ್ತಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಅವರಿಗೆ? ಅವರು ಈ ಮಣ್ಣಲ್ಲಿ ಇರಲಿಕ್ಕೆ ಅನಾಲಾಯಕ.
ಈ ಮಣ್ಣಲ್ಲಿ ಇರೇ ಬೆಳೆದವ್ರು ಯಾರೂ ಕೂಡ. ಅಂಥವರು ಶಾಶ್ವತವಾಗಿ ಅವ್ರು ಏನೂ ಕೂಡ ಜೀವನದಲ್ಲಿ ಪಡೆಯಲ್ರು ಅಂತ ನಾನಂತೂ ಅಂದ್ಕೊಂಡಿದ್ದೇನೆ. ಅವ್ರ ಸ್ವಾರ್ಥಕ್ಕೋಸ್ಕರವಾಗಿ, ಅವರ ಸ್ವಂತಕ್ಕೋಸ್ಕರವಾಗಿ ಇವೆಲ್ಲ ಬೇಕಾದ್ರೆ ಮಾಡ್ಕೋಬೋದೇ ಹೊರತು ಬೇರೆ ಇನ್ನೇನು ಪಡೀಲಿಕ್ಕೆ, ಇನ್ನೇನು ಗುರಿಯನ್ನು ಪಡೀಲಿಕ್ಕೆ ಅವ್ರು ಯಾರೂ ಕೂಡ ಸಾಧ್ಯ ಇಲ್ಲ. ಅದು ಕ್ಷಣ ಮಾತ್ರಕ್ಕೆ ಅದೆಲ್ಲರೂ ಕೂಡ ಸಾಧನೆ ಮಾಡೋಕ್ಕೆ ಸಾಧ್ಯ. ಪರಿಪೂರ್ಣವಾಗಿ ನಾವೆಲ್ಲರೂ ಕೂಡ ಜೀವನದಲ್ಲಿ ಏನಾದರೂ ಒಂದು ಗುರಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರೆ ಈ ಎಲ್ಲ ಕೆಟ್ಟ ಅಂಶಗಳನ್ನು ನಾವೆಲ್ಲರೂ ಕೂಡ ಬಿಟ್ಟು ಒಳ್ಳೆಯ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ಇದಕ್ಕೆ ಉದಾಹರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದೆಲ್ಲಕ್ಕೂ ಕೂಡ ನಾವು ಇನ್ಯಾರ ಉದಾಹರಣೆನೂ ಬೇಡ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಗಾಂಧಿಯವರು ಅಷ್ಟೇ, ಬೇರೆ ಇನ್ಯಾವ ಉದಾಹರಣೆನೂ ಬೇಡ ಇವರಿಗೆ.